ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತು ಗಿಲ್ಲಿ ಹಾಗೂ ಕಾವ್ಯ ನಡುವೆ ದೊಡ್ಡ ಮಟ್ಟದ ಜಗಳನೆ ಶುರುವಾಗಿದೆ. ನಿಮಗೆ ಗೊತ್ತಿರಬಹುದು, ಯಾಕೋ ಧ್ರುವಂತು ಇತ್ತೀಚೆಗೆ ಹುಚ್ಚನ ರೀತಿ ಆಡ್ತಿದ್ದಾನೆ ಬಿಗ್ ಬಾಸ್ ಮನೆಯಲ್ಲಿ. ಯಾಕೋ ಸಿಕ್ಕಾಪಟ್ಟೆ ಕಚಡ ಅನಿಸ್ಬಿಟ್ಟೈತೆ ನಮಗೆ ಅವರ ಒಂದು ನಡವಳಿಕೆ ಅನ್ಬಹುದು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಈಗಾಗಲೇ ಉತ್ತಮ ಮತ್ತು ಕಳಪೆ ಅನ್ನೋದು ನಡೀತಾ ಇದೆ. ಅದಕ್ಕೂ ಮೊದಲು ನಿಮಗೊಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಈ ಪ್ರೋಮೋದಲ್ಲಿ ಕ್ಯಾಪ್ಟನ್ ಯಾರು ಅನ್ನೋದು ಕೂಡ ವೈರಲ್ ಆಗಿದೆ. ಸೊ ಮನೆಗೆ ಬಂದಂತಹ ಎಲ್ಲಾ ಫ್ಯಾನ್ಸ್ಗಳು ಕೂಡ ಮಾಳುಗೆ ಅತಿ ಹೆಚ್ಚು ವೋಟ್ ಹಾಕಿರೋದ್ರಿಂದ ಮಾಳು ಈ ಬಾರಿಯ ಕ್ಯಾಪ್ಟನ್ ಆಗಿದ್ದಾರೆ. ಅವರು ಅಲ್ಲಿ ಕಳಪೆಗೆ ಡ್ರೆಸ್ ಕೊಡ್ತಿರೋದ್ರಲ್ಲೇ ನಿಮಗೆ ಗೊತ್ತಾಗುತ್ತೆ. ಸೊ ಇದಾದ್ಮೇಲೆ ಈಗ ಒಂದು ವಿಚಾರಕ್ಕೆ ಬರೋಣ. ಸೊ ಧ್ರುವಂತ್ ಅವರು ಯಾಕೋ ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ. ಒಂದು ಹೆಣ್ಣನ್ನ ಒಬ್ಬ ಗಂಡಸಿನ ಜೊತೆಗೆ ಅವರ ಹೆಸರನ್ನ ಸೇರಿಸಿ ಅವಳಿಗೂ ಅವಮಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನಿಮಗೆ ಗೊತ್ತಿರಬಹುದು, ಗಿಲ್ಲಿ ಅವರು ಮನೆಯಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿಯನ್ನ ಮಾಡ್ತಿರ್ತಾರೆ. ಬಟ್ ಗಿಲ್ಲಿಯ ಬಗ್ಗೆ ನಮಗೆ ನೆಗೆಟಿವ್ ಇದ್ರೆ ಅದನ್ನ ಗಿಲ್ಲಿಗೆ ಮಾತ್ರ ಹೇಳಬೇಕು. ಬಟ್ ಎಲ್ಲೋ ಒಂದ್ ಕಡೆ ಕಳಪೆ ಕೊಡ್ಬೇಕಾದ್ರೆ ಧ್ರುವಂತ್ ಹೇಳ್ತಾನೆ, ಗಿಲ್ಲಿ ಅವರು ತಮ್ಮ ಹೆಸರು ಹಾಗೆ ತಮ್ಮ ಕಾವ್ಯನ ಹೆಸರನ್ನ ತಗೊಳ್ದೆ ಬೇರೆಯವರ ಜೊತೆಗೆ ಮಾತ್ರ ಕಾಮಿಡಿ ಮಾಡ್ತಿದ್ದಾರೆ ಅಂತ ಹೇಳಿ. ತಮ್ಮ ಕಾವ್ಯ ಅಂತ ಸೇರಿಸ್ಕೊಂಡಾಗ ಅದು ಬೇರೆ ಅರ್ಥ ಕೊಡುತ್ತೆ ಅಂತ ಹೇಳಿ ಕಾವ್ಯ ಅವರು ಹೇಳ್ತಾರೆ. ಸೊ ನೀವು ಗಿಲ್ಲಿಗೆ ಕಳಪೆ ಕೊಡ್ಬೇಕಾದ್ರೆ ಗಿಲ್ಲಿ ಅಷ್ಟೇ ರೀಸನ್ ಕೊಡಬೇಕು. ನಿಮ್ಮ ಕಾವ್ಯ ತಮ್ಮ ಕಾವ್ಯ ಅಂತ ಹೇಳಿ ನನ್ನ ಹೆಸರನ್ನ ಸೇರಿಸಬೇಡಿ ಅಂತ ಹೇಳಿ ಕೇಳಿದ್ಕೆ ಅದು ನನ್ನ ಇಷ್ಟ, ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ. ಅದಕ್ಕೆ ಕಾವ್ಯ ಸರಿಯಾಗಿ ಹೇಳ್ತಾಳೆ, ನಿನ್ನ ಅಭಿಪ್ರಾಯ ಇದ್ರೆ ಅದು ಬೇರೆಯವರ ಕ್ಯಾರೆಕ್ಟರ್ನ ಹಾಳು ಮಾಡುವಂತ ಇರಬಾರ್ದು, ನಿನ್ನ ಅಭಿಪ್ರಾಯನ ನೀನ್ ತಿಳಿಸು, ಅದಕ್ಕೆ ನನ್ನ ಹೆಸರು ಯಾಕೆ ತಗೊಂಡೆ ಅಂತ ಹೇಳಿ ಅವಳು ಕರೆಕ್ಟಾಗಿ ಕೇಳ್ತಾರೆ. ಇದಕ್ಕೆ ದೊಡ್ಡದಾಗಿ ಹಾರಾಡ್ಕೊಂಡು ಅವ್ನು ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಅಂತ ಹೇಳ್ಬೇಕಾದ್ರೆ ಗಿಲ್ಲಿನೂ ಕೂಡ ಎದ್ದು ಧ್ರುವಂತ್ಗೆ ಸಿಕ್ಕಾಪಟ್ಟೆ ಟಾಂಗನ ಕೊಡ್ತಾನೆ. ನೀನ್ ನನಗೆ ಕಳಪೆ ಕೊಡೋದಿದ್ರೆ ನನ್ನ ಹೆಸರು ತಗೊಳ್ಳೋ ಮಾರ್ಯ, ಆ ಹುಡುಗಿ ಹೆಸರು ಏನಕ್ಕೆ ತಗೊಳ್ತೀಯ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಅದು ನನ್ನ ಇಷ್ಟ, ನೀನ್ ಯಾವಾಗ್ಲೂ ಕಾವು ಕಾವು ಅಂತಿರ್ತೀಯಲ್ಲ ಅಂತ ಅಂದಿದ್ಕೆ ಕಾವ್ಯನೂ ಕೂಡ ಹೇಳ್ತಾರೆ, ನೀನು ಕೂಡ ಇಷ್ಟು ದಿವಸ ಒಂದು ಹೆಂಗ್ಸ್ ಜೊತೆಗಿದ್ದೆ, ಅದನ್ನ ನಾನ್ ಹೇಳ್ಬೇಕಾಗತ್ತೆ, ಅದಕ್ಕೆ ಸರಿ ಇರೋದಿಲ್ಲ ಅಂತ ಹೇಳಿ. ಇವನ ಕ್ಯಾರೆಕ್ಟರ್ ಇಷ್ಟ ಆಗ್ತಿಲ್ಲ ಗುರು, ಇವನ್ ಎಂತಹ ಒಂದು ಊಸರ್ವಳ್ಳಿ ಅಂತ ಹೇಳಿದ್ರೆ ಇಂತಹ ಊಸರ್ವಳ್ಳಿ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಲ್ಲ ಅನ್ಸುತ್ತೆ. ಇಷ್ಟು ದಿನ ನಾನು ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಗೌರವ ಕೊಡ್ತೀನಿ, ನಾನು ತುಂಬಾ ಸಾಚ, ನಾನು ತುಂಬಾ ಒಳ್ಳೆ ಹುಡುಗ ಅನ್ಕೊಂಡು ಲೇಬಲ್ ಅನ್ನು ಹಚ್ಕೊಂಡು ಜನಗಳನ್ನ ಯಾಮಾರ್ಸ್ಲಿಕ್ಕೆ ಬಂದ. ಈಗಾಗಲೇ ನಿನ್ನೆಯಿಂದ ಅವನ ಮುಖವಾಡ ಕಳಚಿ ಕೆಳಗೆ ಬಿದ್ದಿದೆ. ಇವನಂತಹ ಗಲೀಜ್ ಮನುಷ್ಯ ಮತ್ತೊಬ್ಬ ಇಲ್ಲ ಅಂತ ಹೇಳಿ ವೈಯಕ್ತಿಕವಾಗಿ ನಮಗೂ ಅನಿಸ್ತಾ ಇದೆ. ಒಂದು ಹೆಣ್ಣನ್ನ ಕೀಳಾಗಿ ಮಾತಾಡಿಸುವಂಥದ್ದು, ಒಂದು ಹೆಣ್ಣನ್ನ ಕೀಳಾಗಿ ನೋಡುವಂಥದ್ದು, ಒಂದು ಹೆಣ್ಣಿನ ಹೆಸರಿಗೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಇವನು ನಿಜವಾಗ್ಲೂ ನೀಚ ಅಂತಾನೆ ಹೇಳಿ ಅನಿಸ್ತು. ಬಟ್ ಇವನ ವೈಯಕ್ತಿಕತೆ ಯಾವ ರೀತಿ ಇದೆ, ಇವನು ಮುಖವಾಡ ಹಾಕೊಂಡು ಒಳಗಡೆ ಇದ್ದಾನೆ ಅನ್ನೋದು ಕನ್ಫರ್ಮ್ ಆಗೋಯ್ತು. ಬಟ್ ಈ ಮುಖವಾಡ ಆದಷ್ಟು ಬೇಗ ಕೆಳಚಿ ಬಿದ್ದಿದೆ. ಜನಗಳು ಆದಷ್ಟು ಬೇಗ ಮಕ್ಕಕ್ಕೆ ಮಂಗಳಾರತಿ ಎತ್ತಿ ಇವನನ್ನ ಆಚೆಗೆ ಹಾಕೋ ಕೆಲಸವನ್ನ ಮಾಡ್ತಾರೆ. ಬಟ್ ಈ ವಾರ ಎಂಡಲ್ಲಿ ಈ ಒಂದು ಸ್ಟೇಟ್ಮೆಂಟ್ಗೆ, ಗಿಲ್ಲಿ ಅವರ ಕಾವ್ಯ ಅನ್ನೋ ಒಂದು ಸ್ಟೇಟ್ಮೆಂಟ್ಗೆ ಒಂದು ಅರ್ಥವನ್ನ ಸುದೀಪ್ ಅವ್ರು ಕೇಳಬೇಕು. ಅದಕ್ಕೆ ಏನು ಅರ್ಥ ಕೊಡ್ತಾರೆ ಅಂತ ಹೇಳಿ ನೋಡಬೇಕು. ಆ ಅರ್ಥಕ್ಕೆ ಸಮಜಾಯಿಷಿ ಕೊಡದೇ ಇದ್ರೆ ಅವ್ರನ್ನ ಕ್ಲಾಸ್ ತಗೊಂಡು ಹೆಣ್ಣಿಗೆ ಮರ್ಯಾದೆ ಕೊಡೋ ರೀತಿಯಲ್ಲಿ ಅವ್ರನ್ನ ನಡ್ಸ್ಕೋಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೋ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.